ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆಶಾ. ಇಲ್ಲಿ ನಾನು BA ಒಂದು ಪದವಿಯಲ್ಲಿನ ಇತಿಹಾಸ ವಿಷಯದ ಮಧ್ಯಕಾಲೀನ ಭಾರತದ ಇತಿಹಾಸ ಮಿಡಿವಲ್ ಇಂಡಿಯನ್ ಹಿಸ್ಟ್ರಿ ಪೇಪರ್ನಲ್ಲಿನ ಮೊದಲನೇ ಚಾಪ್ಟರ್ ಆಗಿರುವಂತಹ ಸೋರ್ಸಸ್ ಆಫ್ ಮಿಡಿವಲ್ ಇಂಡಿಯನ್ ಹಿಸ್ಟ್ರಿ ಮಧ್ಯಕಾಲೀನ ಭಾರತದ ಇತಿಹಾಸದ ಮೂಲ ಆಧಾರಗಳು ವಿಷಯ ಕುರಿತು ಚರ್ಚೆಯನ್ನ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ನಮ್ಮೆಲ್ಲರಿಗೂ ಗೊತ್ತಿರುವಂಗೆ ಇತಿಹಾಸ ಅನ್ನುವಂಥದ್ದು ಗತಕಾಲದ ಘಟನೆಗಳ ಒಂದು ವೈಜ್ಞಾನಿಕ ಅಧ್ಯಯನ. ಇಲ್ಲಿ ಪ್ರತಿಯೊಂದು ಘಟನೆಗೂ ನಾವು ಎವಿಡೆನ್ಸ್ ಅನ್ನ ಸೋರ್ಸ್ ಅನ್ನ ಕೊಡ್ತೇವೆ. ಹಾಗಾಗಿ ಇತಿಹಾಸದ ಅಧ್ಯಯನದಲ್ಲಿ ನಮಗೆ ಸೋರ್ಸಸ್ಗಳು ಅತಿ ಅಗತ್ಯವಾಗಿರುವಂಥದ್ದು. ಮಧ್ಯಕಾಲೀನ ಭಾರತದ ಇತಿಹಾಸವನ್ನು ತಿಳಿಬೇಕಂದ್ರೂ ಸಹ ನಾವು ಮೊದಲು ಈ ಒಂದು ಅಧ್ಯಯನಕ್ಕೆ ಸಿಗುವಂತಹ ಸೋರ್ಸಸ್ಗಳು ಯಾವುವು ಅನ್ನುವಂಥದ್ದು ಗೊತ್ತಿರಬೇಕು. ಆ ಉದ್ದೇಶದಿಂದನೇ ಈ ಒಂದು ವಿಡಿಯೋದಲ್ಲಿ ನಾನು ಮಧ್ಯಕಾಲೀನ ಇತಿಹಾಸದ ಅಧ್ಯಯನಕ್ಕೆ ಇರುವಂತಹ ಒಂದು ಆಧಾರಗಳು ಯಾವ್ಯಾವು ಅನ್ನೋದನ್ನ ಚರ್ಚಿಸಿದ್ದೇನೆ. ನಿಮ್ಮೆಲ್ಲರಿಗೂ ಗೊತ್ತಿರುವಂಗೆ ನಾವು ಫಸ್ಟ್ ಸೆಮ್ ನಲ್ಲಿನೇ ಓದಿರುವಂತೆ ಈ ಒಂದು ಆಧಾರಗಳನ್ನ ಎರಡು ವಿಧಗಳಾಗಿ ವಿಂಗಡಣೆ ಮಾಡ್ತೇವೆ. ಒಂದು ಆರ್ಕಿಯಾಲಜಿಕಲ್ ಸೋರ್ಸಸ್ ಮತ್ತು ಲಿಟರರಿ ಸೋರ್ಸಸ್ ಅಂತೇಳಿ. ಪುರಾತತ್ವ ಆಧಾರಗಳು, ಸಾಹಿತ್ಯಿಕ ಆಧಾರಗಳು. ಇದರಲ್ಲಿ ಈ ಒಂದು ಮಧ್ಯಕಾಲೀನ ಇತಿಹಾಸದ ಅಧ್ಯಯನದಲ್ಲಿ ಹೆಚ್ಚಾಗಿ ನಮಗೆ ಸಾಹಿತ್ಯ ಮೂಲಾಧಾರಗಳೇ ದೊರೆತಿರುವಂತದ್ದು. ಅವುಗಳು ಯಾವ್ಯಾವು ಅನ್ನೋದನ್ನ ನೋಡೋಕಿನ ಮುಂಚೆ ಈ ಒಂದು ಚಾರ್ಟ್ ನಲ್ಲಿ ನೀಡಿರುವಂತೆ ಸಾಹಿತ್ಯಿಕ ಮೂಲಾಧಾರಗಳನ್ನ ನಾವು ಎರಡು ವಿಧಗಳಾಗಿ ಮತ್ತೆ ವಿಂಗಡಣೆ ಮಾಡಿದ್ದೇವೆ. ಒಂದು ದೇಶೀಯ ಸಾಹಿತ್ಯ, ಮತ್ತೊಂದು ವಿದೇಶಿ ಸಾಹಿತ್ಯ. ದೇಶದ ಗಡಿಯೊಳಗಿನ ವಿದ್ವಾಂಸರು ಆ ಒಂದು ಸಾಹಿತಿಗಳು ಬರೆದಿರುವಂತಹ ಬರವಣಿಗೆಗೆ ನಾವು ದೇಶೀಯ ಸಾಹಿತ್ಯ ಅಂತೇಳಿ ಕರಿತೇವೆ. ಇನ್ನು ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಯಾವುದೋ ಒಂದು ಉದ್ದೇಶದಿಂದ ಬಂದು ಇಲ್ಲಿ ಕಂಡಿರುವಂತಹ ಘಟನೆಗಳನ್ನ, ತಮ್ಮ ಅನುಭವಗಳನ್ನ ಬರವಣಿಗೆ ರೂಪದಲ್ಲಿ ಬರೆದಿಟ್ಟಿರೋದನ್ನ ನಾವು ವಿದೇಶಿ ಸಾಹಿತ್ಯ ಅಂತೇಳಿ ಹೇಳುವಂಥದ್ದು. ದೇಶೀಯ ಸಾಹಿತ್ಯವನ್ನ ನಾವು ಮತ್ತೆ ಎರಡು ವಿಧಗಳಾಗಿ ಅಧ್ಯಯನದ ಉದ್ದೇಶದಿಂದ ಮಾಡ್ಕೊಂಡಿದ್ದೇವೆ. ಒಂದು ಇಸ್ಲಾಮಿಕ್ ಸಾಹಿತ್ಯ, ಮತ್ತೊಂದು ಹಿಂದೂ ಸಾಹಿತ್ಯ. ಮುಂದಿನ ಒಂದು ಸ್ಲೈಡ್ಗಳಲ್ಲಿ ಯಾವ್ಯಾವು ಈ ಒಂದು ಸಾಹಿತ್ಯದ ಕೃತಿಗಳು, ಅವು ಏನೇನು ಮಾಹಿತಿಯನ್ನ ನೀಡಿ ಮಧ್ಯಕಾಲೀನ ಇತಿಹಾಸವನ್ನ ರೂಪಿಸುವಲ್ಲಿ ಸಹಾಯವನ್ನ ಮಾಡಿದವೆ ಅನ್ನೋದನ್ನ ತಿಳಿಯೋಣ. ಮೊದಲಿಗೆ ದೇಶೀಯ ಸಾಹಿತ್ಯ ಮೂಲಾಧಾರಗಳು ಯಾವ್ಯಾವು ಅನ್ನೋದನ್ನ ತಿಳ್ಕೊಳ್ಳೋಣ. ಇಸ್ಲಾಮಿಕ್ ಸಾಹಿತ್ಯ. ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ಇಸ್ಲಾಂ ಅಥವಾ ಮುಸ್ಲಿಮರ ಪ್ರವೇಶ ಆಗುವಂಥದ್ದು. ಸಾಮಾನ್ಯ ಶಕ 712ರಲ್ಲಿ ಅರಬ್ಬರು ದಾಳಿ ಮಾಡೋದ್ರ ಮೂಲಕ ಈ ಮುಸ್ಲಿಮರ ಪ್ರವೇಶ ಆಗುತ್ತೆ. ಅದ್ರ ಜೊತೆಗೆ ನಮ್ಮ ಒಂದು ಭಾರತಕ್ಕೆ ಅವರು ನೀಡಿರುವಂತಹ ಒಂದು ಕೊಡುಗೆ ಅಂತೇಳಿ ಏನ್ ಹೇಳ್ಬೋದು ಅಂತಂದ್ರೆ ಇತಿಹಾಸದ ಒಂದು ಬರವಣಿಗೆ ಕಲೆಯನ್ನ ಆರಂಭಿಸಿದ್ರು ಅಂತೇಳಿ ಹೇಳ್ಬೋದು. ಹಾಗಾದ್ರೆ ಅದಕ್ಕಿಂತ ಮುಂಚೆ ನಮ್ಮಲ್ಲಿ ಇರ್ಲಿಲ್ಲ, ಇತ್ತು, ಆದ್ರೆ ಅದು ಧಾರ್ಮಿಕ ರೂಪವನ್ನ ಪಡೆದಿದ್ರಿಂದಾಗಿ ಅದನ್ನ ನಾವು ಇತಿಹಾಸ ಅಂತೇಳಿ ತೆಗೆದುಕೊಳ್ಳೋಕೆ ಅನೇಕ ತೊಂದರೆಗಳು ಆಗ್ತಾ ಇದ್ದೇವೆ. ಆದ್ರೆ ಘಟನೆಗಳನ್ನ ಯಥಾವತ್ತಾಗಿ ಅದಕ್ಕೆ ಕೆಲವು ಒಂದು ಎವಿಡೆನ್ಸ್ ಅನ್ನ ನೀಡಿ ಬರವಣಿಗೆ ರೂಪದಲ್ಲಿ ಬರೆಯೋಕೆ ಆರಂಭವಾಗಿರುವಂತದ್ದು ಅರಬ್ಬರಿಂದ, ಮುಂದೆ ತುರ್ಕರಿಂದ ಅದು ಮುಂದುವರ್ಕೊಂತ ಹೋಗುತ್ತೆ. ಈ ಇಸ್ಲಾಮಿಕ್ ಸಾಹಿತ್ಯ ನಮಗೆ ಅರಬಿಕ್ ಮತ್ತು ಪರ್ಷಿಯ ಭಾಷೆಗಳಲ್ಲಿ ಸಿಕ್ಕಿದೆ. ಯಾಕೆಂದ್ರೆ ಈ ಎರಡು ಭಾಷೆಗಳನ್ನ ಆ ಮುಸ್ಲಿಂ ಬರಹಗಾರರು ಬರವಣಿಗೆಗೆ ಬಳಸಿದ್ದಾರೆ. ಅದರಲ್ಲೂ ಹೆಚ್ಚಾಗಿ ಅರಬಿಕ್ಕಿಂತ ಪರ್ಷಿಯನ್ ಭಾಷೆಯಲ್ಲಿನೇ ನಮಗೆ ಸಾಹಿತ್ಯ ಸಿಕ್ಕಿರುವಂತದ್ದು. ಯಾಕೆಂದ್ರೆ ದೆಹಲಿ ಸುಲ್ತಾನರ ಆಡಳಿತದ ಅಧಿಕೃತ ಭಾಷೆ ಪರ್ಷಿಯಾ ಆಗಿರುವಂತದ್ದು. ಇನ್ನು ಈ ಒಂದು ಇಸ್ಲಾಮಿಕ್ ಸಾಹಿತ್ಯದ ಕೃತಿಗಳನ್ನ ನಾವು ನೋಡಿದಾಗ ಅದನ್ನ ಅನೇಕ ವಿಧಗಳಾಗಿ ವಿಂಗಡಣೆ ಮಾಡಬಹುದು. ಹೆಂಗೆ ನಮ್ಮ ಕನ್ನಡ ಸಾಹಿತ್ಯವನ್ನ ತೆಗೆದುಕೊಂಡಾಗ ಕಥೆ, ಕವನ, ಗ್ರಂಥ, ಮಹಾಕಾವ್ಯ ಈ ರೀತಿಯ ವಿಂಗಡಣೆ ಬರ್ತಾವೋ, ಈ ಒಂದು ಇಸ್ಲಾಮಿಕ್ ಸಾಹಿತ್ಯದ ಮೂಲಾಧಾರ ಬರವಣಿಗೆಯನ್ನ ನಾವು ಈ ಒಂದು ಸ್ಲೈಡ್ ನಲ್ಲಿ ನೀಡಿರುವಂತಹ ರೀತಿಯಲ್ಲಿ ವಿಧಾನಗಳನ್ನ ನೋಡ್ತೇವೆ. ಮೊದಲನೇದಾಗಿ ಇಲ್ಲಿ ನಾನು ಮೆನ್ಷನ್ ಮಾಡಿರುವಂತೆ ಶಿರಾ ಅಥವಾ ನಾಮ. ಮೊದಲನೇದ್ರಲ್ಲಿ ನಾವು ಇದನ್ನ ನೋಡ್ಬೋದು. ನಾಮ, ಈ ಒಂದು ಕೆಲವೊಂದು ಇದನ್ನ ಕೇಳಿದಿರಿ. ಅಕ್ಬರ್ ನಾಮ, ಬಾಬರ್ ನಾಮ, ಹುಮಾಯೂನ್ ನಾಮ, ಮತ್ತೆ ತುಗ್ಲಕ್ ನಾಮ, ಈ ರೀತಿಯ ಕೃತಿಗಳು. ಈ ಒಂದು ನಾಮ ಅಥವಾ ಶಿರಾ ಅನ್ನೋ ಕೃತಿಗಳು ಏನು ಮಾಹಿತಿಯನ್ನ ನೀಡ್ತವೆ ಅಂದ್ರೆ ಇವು ಜೀವನ ಚರಿತ್ರೆಯಾಗಿರ್ತವೆ ಅಥವಾ ಬಯೋಗ್ರಫಿ ಅಂತ ಹೇಳಿ ಕರಿತೇವೆ. ಒಬ್ಬ ವ್ಯಕ್ತಿಯ ಸಂಪೂರ್ಣ ಒಂದು ಮಾಹಿತಿಯನ್ನ ಒಳಗೊಂಡಿರುವಂತಹ ಕೃತಿಗಳು. ಜೊತೆಗೆ ಎರಡನೇ ವಿಧ ತಬಾಕತ್. ತಬಾಕತ್ ಅಂದ್ರೆ ಯಾವುದೇ ಘಟನೆ ಅಥವಾ ಇತಿಹಾಸದ ಒಂದು ಬಗ್ಗೆ ಬರೆಯುವಂತಹ ಒಂದು ಪುಸ್ತಕಗಳನ್ನ ತಬಾಕತ್ ಅಂತೇಳಿ
ಕರೀತೇವೆ. ಇದಕ್ಕೆ ತಬಾಕತ್ ಇ ನಾಸರಿ ಅನ್ನುವಂತಹ ಪುಸ್ತಕವನ್ನ ಉದಾಹರಣೆಯಾಗಿ ನೀಡಬಹುದು. ಅದು ಏನ್ ಮಾಹಿತಿ ನೀಡುತ್ತೆ ಅನ್ನೋದು ಮುಂದಿನ ಸ್ಲೈಡ್ ನಲ್ಲಿ ನಾನು ಅದ್ರ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿಯನ್ನ ಕೊಡ್ತೇನೆ. ಮೂರನೇ ವಿಧ ಯಾವುದು ಅಂದ್ರೆ ತಾರೀಖ್ ಅಥವಾ ತವಾರಿಕ್ ಅಂತ ಹೇಳಿ ಕರೀತೇವೆ. ಇದು ಸಹ ಈ ಇತಿಹಾಸದ ಬಗ್ಗೆ ಅಥವಾ ಘಟನೆಗಳ ಬಗ್ಗೆ ಮಾಹಿತಿ ನೀಡಿದ್ರು ಇಲ್ಲಿ ಒಂದು ವ್ಯತ್ಯಾಸ ಏನು ತವಾರಿಕ್ಗೂ ತಬಾಕತ್ತಿಗೂ ಅಂತಂದ್ರೆ, ತಾರೀಖನ್ನ ಬರೆಯುವಂತವ್ರು ಏನು ಉನ್ನತ ಹುದ್ದೆಯಲ್ಲಿ ಇದ್ದಂತವ್ರು, ಆ ಸ್ಥಾನದಲ್ಲಿ ಇದ್ಕೊಂಡು ಯಥಾವತ್ತಾದ ತಮ್ಮ ಒಂದು ಆ ಘಟನೆಗಳನ್ನ ನೋಡಿ ಅದನ್ನ ಉಲ್ಲೇಖ ಮಾಡಿರುವಂತದ್ದು, ಅಥವಾ ಆ ಆಸ್ಥಾನದಲ್ಲಿ ಇದ್ದಂತಹ ಉಲೇಮಾಗಳು ಬರೆದಿರುವಂತಹ ಇತಿಹಾಸವನ್ನ ನಾವು ಏನಂತ ಕರಿತೀವಿ ಅಂತಂದ್ರೆ ತಾರೀಖ್ ಅಥವಾ ತವಾರಿಕ್. ಉಲೇಮಾ ಅನ್ನುವಂತ ಶಬ್ದವನ್ನ ಇಲ್ಲಿ ನಾನು ಬಳಕೆ ಮಾಡಿದ್ದೇನೆ. ಏನಿದು ಉಲೇಮಾ, ಯಾರನ್ನ ಉಲೇಮಾ ಅಂತ ಹೇಳಿ ಕರಿತೇವೆ ಅನ್ನುವಂತ. ನಮ್ಮ ಒಂದು ರಾಜ ಮನೆತನಗಳಲ್ಲಿ ಹೆಂಗೆ ರಾಜ ಒಂದು ಆಸ್ಥಾನದಲ್ಲಿ ಧಾರ್ಮಿಕ ಮುಖಂಡರು ಇರ್ತಾ ಇದ್ರು, ರಾಜ ಪುರೋಹಿತರು ಇರ್ತಾ ಇದ್ರು, ದೆಹಲಿ ಸುಲ್ತಾನರ ಕಾಲದಲ್ಲೂ ಸಹ ಇರುವಂತಹ ಧಾರ್ಮಿಕ ಮುಖಂಡರ ಒಂದು ಗುಂಪಿಗೆ ಉಲೇಮಗಳು ಅಂತೇಳಿ ಕರೆಯುವಂಥದ್ದು. ಇವರ ಒಂದು ಕಾರ್ಯ ಏನಾಗಿತ್ತು ಅಂತಂದ್ರೆ ಇಸ್ಲಾಂ ಸಿದ್ಧಾಂತವನ್ನ, ಕಾನೂನುಗಳನ್ನ ರಕ್ಷಣೆ ಮಾಡುವಂತದ್ದು, ಅದನ್ನ ಪ್ರಚಾರ ಮಾಡುವಂತದ್ದು, ಅಗತ್ಯ ಬಿದ್ದಾಗ ಧಾರ್ಮಿಕ ಜ್ಞಾನಕ್ಕೆ ಏನಾದ್ರೂ ವ್ಯಾಖ್ಯಾನವನ್ನ ನೀಡಬೇಕಾದಾಗ ಉಲೇಮಾಗಳು ಆ ರಾಜನಿಗೆ ಸಹಾಯವನ್ನ ಮಾಡ್ತಾ ಇದ್ರು. ಹೀಗೆ ಇವರು ಬರೆದಿರುವಂತಹ ಸಾಹಿತ್ಯ ಕೃತಿಗಳಿಗೆ ತಾರೀಖ್ ಅಥವಾ ತವಾರಿಕ್ ಅಂತೇಳಿ ಕರೆಯುವಂಥದ್ದು. ಮತ್ತೊಂದು ಸಾಹಿತ್ಯದ ಒಂದು ವಿಧ ಇಸ್ಲಾಮಿಕ್ ಸಾಹಿತ್ಯದಲ್ಲಿ ಸೋರ್ಸಸ್ ನಲ್ಲಿ ನಮಗೆ ಸಿಗುವಂತದ್ದು ಯಾವುದು ಅಂತಂದ್ರೆ ಮಲ್ಫುಜತ್ ಅಂತೇಳಿ. ಇದು ಸಹ ಹೆಚ್ಚಿನ ಒಂದು ನಂಬಲು ಅರ್ಹವಾಗಿರುವಂತಹ ಒಂದು ಸಾಹಿತ್ಯದ ಒಂದು ಆಧಾರ ಅಂತೇಳಿ ಕರೀಬಹುದು. ಮಲ್ಫುಜತ್ ಪದದ ಅರ್ಥ ಏನು ಇಂಗ್ಲಿಷ್ ನಲ್ಲಿ ಅಂತಂದ್ರೆ ಟೇಬಲ್ ಟಾಕ್. ಕನ್ನಡದಲ್ಲಿ ಹೇಳೋದಾದ್ರೆ ಇಬ್ಬರ ನಡುವೆ ನಡೆಯುವಂತಹ ಒಂದು ಸಂಭಾಷಣೆ, ಮಾತುಕತೆ ಅಂತೇಳಿ ಹೇಳ್ತೇವೆ. ಇಲ್ಲಿ ಯಾರ ನಡುವೆ ಸಂಭಾಷಣೆ ಆಗಿರೋದನ್ನ ಬರೀತಾ ಇದ್ರು ಅಂತಂದ್ರೆ ಸೂಫಿ ಸಂತ ಮತ್ತು ಸೂಫಿ ಅನುಯಾಯಿಗಳು ಅಥವಾ ಶಿಷ್ಯರ ನಡುವೆ ಯಾವುದೇ ಒಂದು ವಿಚಾರದ ಬಗ್ಗೆ ಅವರಿಗೆ ಗೊಂದಲಗಳಿದ್ದಾಗ ಅದನ್ನ ಕೇಳುವಂತದ್ದು, ಅದಕ್ಕೆ ಸಮರ್ಥವಾಗಿ ಯಾವ್ದಾದ್ರು ಉತ್ತರವನ್ನ ನೀಡಿರುವಂತದ್ದನ್ನ ಬರೆಯಲ್ಪಟ್ಟಿರುವಂತಹದ್ದಕ್ಕೆ ನಾವು ಮಲ್ಫುಜತ್ ಅಂತೇಳಿ ಕರೆಯುವಂತದ್ದು. ಇನ್ನು ಕೊನೆಯದಾಗಿ ಮಕ್ತುಬತ್ಸ್ ಅಂತೇಳಿ, ಇದು ಸಹ ಸೂಫಿ ಸಂತರಿಗೆ ಸಂಬಂಧಿಸಿರುವಂತದ್ದು. ಅವರ ಒಂದು ಪತ್ರಗಳಿಗೆ ನಾವು ಏನಂತ ಕರಿತೀವಿ ಅಂದ್ರೆ ಮಕ್ತುಬತ್ಸ್ ಅಂತೇಳಿ. ಇವು ರಾಜವಂಶಕ್ಕೆ ಸಂಬಂಧಿಸಿರ್ಬೋದು, ವ್ಯಕ್ತಿಗತಕ್ಕಾಗಿರ್ಬೋದು, ಅಥವಾ ವೈಯಕ್ತಿಕ ಒಂದು ಪತ್ರಗಳೆಲ್ಲ ಅದನ್ನು ನಾವು ಮಕ್ತುಬತ್ಸ್ ಅಂತೇಳಿ ಕರೆಯುವಂತದ್ದು. ಇವು ಈ ಇಸ್ಲಾಮಿಕ್ ಸಾಹಿತ್ಯದ ವಿಧಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಈಗ ಮಧ್ಯಕಾಲೀನ ಇತಿಹಾಸಕ್ಕೆ ಇರುವಂತಹ ಇಸ್ಲಾಮಿಕ್ ಸಾಹಿತ್ಯ ಕೃತಿಗಳು ಯಾವ್ಯಾವು ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ದೆಹಲಿ ಸುಲ್ತಾನರ ಬಗ್ಗೆ ತಿಳಿಸುವಂತಹ ಅಧಿಕೃತ ಐತಿಹಾಸಿಕ ಕೃತಿ ಅಂದರೆ ತಾಜ್ ಉಲ್ ಮಾಸಿರ್. ಇದನ್ನ ಹಸನ್ ನಿಜಾಮಿ ಪರ್ಷಿಯನ್ ಭಾಷೆಯಲ್ಲಿ ಬರೆದಿದ್ದಾರೆ. ಈ ಒಂದು ಕೃತಿಯಲ್ಲಿ ಕುತುಬುದ್ದೀನ್ ಐಬಕ್ ಹಾಗೂ ಇಲ್ತಮಶ್ನ ಬಗ್ಗೆ ನಮಗೆ ಮಾಹಿತಿ ಸಿಗುವಂತದ್ದು. ಕುತುಬುದ್ದೀನ್ ಐಬಕ್ ಗುಲಾಮಿ ವಂಶದ ಸ್ಥಾಪಕ. ಈ ಕುತುಬುದ್ದೀನ್ ಐಬಕ್ ಯಾವ ರೀತಿಯಾಗಿ ದೆಹಲಿಯಲ್ಲಿ ಅಧಿಕಾರವನ್ನ ಪಡೆದ ಅನ್ನೋದ್ರ ಸಂಪೂರ್ಣ ಮಾಹಿತಿ ಈ ಪುಸ್ತಕದಲ್ಲಿ ನಮಗೆ ಸಿಗುವಂತದ್ದು. ಮತ್ತೊಂದು ಸಾಹಿತ್ಯ ಕೃತಿ ಅಂತಂದ್ರೆ ತಬಾಕತ್ ಇ ನಾಸಿರಿ. ಇದು ಸಹ ಪರ್ಷಿಯನ್ ಭಾಷೆಯ ಕೃತಿಯಾಗಿದ್ದು ಇದನ್ನ ಮಿನಾಜ್ ಉಸ್ ಸಿರಾಜ್ ಅನ್ನೋರು ಬರೆದಿರುವಂತದ್ದು. ಇದು ಒಟ್ಟು 23 ಸಂಪುಟಗಳಲ್ಲಿ ಇದೆ. ಇದನ್ನ 1260ರಲ್ಲಿ ಈ ಕೃತಿಯನ್ನ ಪೂರ್ಣಗೊಳಿಸಿದ್ದಾರೆ. ಇದರಲ್ಲಿ ಯಾವ್ಯಾವ ಒಂದು ವಿಚಾರಗಳನ್ನ ತಿಳಿತೀವಿ ಅಂತಂದ್ರೆ ಇಲ್ತಮಶ್, ರಜಿಯಾ ಸುಲ್ತಾನ್ ಮತ್ತು ಬಲ್ಬನ್ನ ಆಡಳಿತ ವ್ಯವಸ್ಥೆ ಬಗ್ಗೆ ಮಾಹಿತಿ ನಮಗೆ ದೊರೆಯುವಂತದ್ದು. ಅದರಲ್ಲೂ ಮಧ್ಯಕಾಲೀನ ಭಾರತವನ್ನ ಆಳದಂತ ಮೊದಲ ಮಹಿಳೆ ಅಂತಂದ್ರೆ ರಜಿಯಾ ಸುಲ್ತಾನ್. ಅವರ ಆಳ್ವಿಕೆಯ ಒಂದು ಮಾಹಿತಿ ಸಿಗುತ್ತೆ, ಜೊತೆಗೆ ಅವರ ದುರ್ದೈವದ ಅಂತ್ಯ ಯಾವ ರೀತಿ ಆಯ್ತು ಅನ್ನೋದ್ರ ಬಗ್ಗೆ ತಬಾಕತ್ ಇ ನಾಸರಿ ಕೃತಿಯಲ್ಲಿ ನಮಗೆ ದೊರೆಯುವಂತದ್ದು. ಮತ್ತೊಂದು ಸಾಹಿತ್ಯ ಕೃತಿ ಯಾವುದು ಅಂತಂದ್ರೆ ತಾರಿಕ್ ಎ ಫಿರೋಜ್ ಶಾಹಿ. ನಾನು ಕಳೆದ ಸ್ಲೈಡ್ ನಲ್ಲಿ ಹೇಳಿದೆ, ತಾರಿಕ್ ಅನ್ನುವಂಥದ್ದು ಐತಿಹಾಸಿಕ ಕೃತಿ, ಆದ್ರೆ ಉನ್ನತ ಹುದ್ದೆಯಲ್ಲಿದ್ದಂಥವ್ರು ಬರೆದಿರ್ತಾರೆ. ಹೀಗೆ ಈ ಒಂದು ಕೃತಿಯನ್ನ ಜಿಯಾವುದ್ದೀನ್ ಬರ್ನಿ ಪರ್ಷಿಯನ್ ಭಾಷೆಯಲ್ಲಿ ಬರೆದಿದ್ದಾರೆ. ಇವರು ಫಿರೋಜ್ ಶಾ ತುಗ್ಲಕ್ ಆಸ್ಥಾನದಲ್ಲಿದ್ದಂತಹ ಪ್ರಮುಖ ಕಂದಾಯ ಮಂತ್ರಿಯಾಗಿದ್ದಂಥವ್ರು. ಹಾಗಾಗಿ ಈ ಒಂದು ತಾರಿಕ್ ಅನ್ನೋ ಒಂದು ಶಬ್ದ ಇಲ್ಲಿ ಬಳಕೆ ಆಗಿರುವಂತದ್ದು.
ಈ ಒಂದು ಕೃತಿ ಗಿಯಾಸುದ್ದೀನ್ ತುಗ್ಲಕ್, ಮೊಹಮ್ಮದ್ ಬಿನ್ ತುಗ್ಲಕ್ ಮತ್ತೆ ಫಿರೋಜ್ ಶಾ ತುಗ್ಲಕ್ ಆ 3 ರಾಜರ ಬಗ್ಗೆ ಮಾಹಿತಿ ದೊರೆಯುವಂತದ್ದು. ಜಿಯಾವುದ್ದೀನ್ ಬರ್ಣಿ ಬರೆದಿರುವಂತಹ ಮತ್ತೊಂದು ಕೃತಿ ಅಂತಂದ್ರೆ ಫತುಹಾ ಇ ಜಹಾಂದಾರಿ. ಇದು ಒಂದು ರಾಜಕೀಯ ಆದರ್ಶಗಳನ್ನ, ಸಿದ್ಧಾಂತಗಳನ್ನ ತಿಳಿಸುವಂತ ಕೃತಿ. ಇದನ್ನ ರಾಜರಿಗೆ ಸಲಹೆ ರೂಪದಲ್ಲಿ ತಮ್ಮ ಆಳ್ವಿಕೆ ಮಾಡುವಾಗ ಇರಬೇಕಾಗಿರುವಂತಹ ಒಂದು ಮೌಲ್ಯಗಳು ಏನು ಅನ್ನೋದನ್ನ ತಿಳಿಸೋ ಉದ್ದೇಶದಿಂದ ಬರೆದಿದ್ದಾರೆ. ಹಾಗಾಗಿ ಕೆಲವು ಇತಿಹಾಸಕಾರರು ಈ ಕೃತಿಯನ್ನ ಕೌಟಿಲ್ಯನ ಅರ್ಥಶಾಸ್ತ್ರಕ್ಕೂ ಮೆಕಾವಲಿಯ ದಿ ಪ್ರಿನ್ಸ್ ಕೃತಿಗೂ ಹೋಲಿಕೆಯನ್ನ ಮಾಡಿದ್ದಾರೆ. ಜೊತೆಗೆ ಈ ಒಂದು ಕೃತಿಯಲ್ಲಿ ನಮಗೆ ಸರ್ಕಾರದ ನೀತಿಗಳು, ಧಾರ್ಮಿಕ ಪರಿಸ್ಥಿತಿ, ಜಾತ್ಯತೀತತೆಯ ವ್ಯವಸ್ಥೆ ಯಾವ ರೀತಿಯಾಗಿತ್ತು ಅನ್ನೋದ್ರ ಬಗ್ಗೆ ತಿಳಿಸುತ್ತೆ. ಅಲ್ಲಾವುದ್ದೀನ್ ಖಿಲ್ಜಿಯ ಮಾರುಕಟ್ಟೆಯ ವ್ಯವಸ್ಥೆಯ ಸಂಪೂರ್ಣ ವಿವರಣ ಸಹ ಈ ಒಂದು ಪುಸ್ತಕದಿಂದ ನಮಗೆ ದೊರೆಯುವಂತದ್ದು. ಮತ್ತೊಂದು ಫಿರೋಜ್ ಶಾ ತುಗ್ಲಕ್ ಬಗ್ಗೆ ತಿಳಿಸುವಂತಹ ಕೃತಿ ಅಂತಂದ್ರೆ ಅವರೇ ಸ್ವತಃ ಬರ್ಕೊಂಡಿರುವಂತಹ ಆತ್ಮಚರಿತ್ರೆಯ ಪುಸ್ತಕವಾಗಿರುವಂತಹ ಫತುಹತ್ ಇ ಫಿರೋಜ್ ಶಾಹಿ. ಇದು ಫಿರೋಜ್ ಶಾ ತುಗ್ಲಕ್ ಚಿಕ್ಕದಾಗಿ ತಮ್ಮ ಒಂದು ಜೀವನದಲ್ಲಿ ನಡೆದಂತ ಪ್ರಮುಖ ಘಟನೆ, ಅಧಿಕಾರ, ನೀತಿಗಳ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಮತ್ತೊಂದು ಫಿರೋಜ್ ಶಾ ತುಗ್ಲಕ್ ಬಗ್ಗೆ ತಿಳಿಸುವಂತಹ ಒಂದು ಕೃತಿ ಅಂತಂದ್ರೆ ಶಮ್ಸ್ ಇ ಸಿರಾಜ್ ಬರೆದಿರುವಂತಹ ತಾರಿಕ್ ಇ ಫಿರೋಜ್ ಶಾಹಿ. ಇಲ್ಲಿನೂ ತಾರಿಕ್ ಅನ್ನೋ ಒಂದು ಶಬ್ದ ಬಳಕೆ ಆಗಿದೆ. ಅಂದ್ರೆ ಶಮ್ಸ್ ಇ ಸಿರಾಜ್ ಇಲ್ಲಿ ಒಂದು ಆಸ್ಥಾನದ ಹುದ್ದೆಯಲ್ಲಿ ಇದ್ರು ಅಂತೇಳಿ. ಅದರಲ್ಲೂ ಫಿರೋಜ್ ಶಾ ಒಂದು ತುಗ್ಲಕ್ನ ಆಸ್ಥಾನದಲ್ಲಿ ಸದಸ್ಯರಾದಂತವರು. ಈ ಒಂದು ಫಿರೋಜ್ ಶಾ ತುಗ್ಲಕ್ನ ಆಳ್ವಿಕೆಯ ಇತಿಹಾಸದ ಸಂಪೂರ್ಣ ಮಾಹಿತಿಯನ್ನ ಈ ಕೃತಿಯಿಂದ ನಾವು ಪಡ್ಕೋಬಹುದು. ದೆಹಲಿ ಸುಲ್ತಾನರ ಕಾಲದ ಪ್ರಮುಖ ವಿದ್ವಾಂಸ ಎಂದ್ರೆ ಅಮೀರ್ ಖುಸ್ರು. ಇವರು ಒಬ್ಬ ಪ್ರಸಿದ್ಧ ಕವಿ, ಸೂಫಿ ಸಂತ, ವಿಜ್ಞಾನಿ ಮತ್ತು ಇತಿಹಾಸಕಾರರು. ಇವರನ್ನ ಭಾರತದ ಗಿಣಿ, ಹಿಂದೂಸ್ತಾನಿ ಸಂಗೀತದ ಪಿತಾಮಹ, ಕವಿಗಳ ಅರಸ, ಉರ್ದು ಸಾಹಿತ್ಯದ ಪಿತಾಮಹ ಎಂದು ಕರೆಯಲಾಗಿದೆ. ಇವರು 30ಕ್ಕೂ ಹೆಚ್ಚು ಕೃತಿಗಳನ್ನ ಬರೆದಿದ್ದಾರೆ. ಅದೊಂದಲ್ಲದೆ ವಿಶೇಷತೆ ಏನು ಅಂತಂದ್ರೆ ಖಿಲ್ಜಿ ವಂಶದ ಸ್ಥಾಪಕನಾದಂತಹ ಜಲಾಲುದ್ದೀನ್ ಖಿಲ್ಜಿಯಿಂದ ಮೊಹಮ್ಮದ್ ಬಿನ್ ತುಗ್ಲಕ್ನ ಕಾಲದವರೆಗೂ ದೆಹಲಿಯ ಆಸ್ಥಾನದಲ್ಲಿ ಪ್ರಮುಖ ಹುದ್ದೆಯಲ್ಲಿ ಇದ್ದಂತವರು. ಅವರ ಒಂದು ಎಲ್ಲಾ ಘಟನೆಗಳನ್ನ ನೋಡಿ ತಮ್ಮ ಕೃತಿಯಲ್ಲಿ ಬರೆದಿದ್ದಾರೆ. ಇವರ ಪ್ರಮುಖ ಕೃತಿಗಳನ್ನ ನಾವು ಹೆಸರಿಸೋದಾದ್ರೆ ತಾರಿಕ್ ಇ ಅಲೈ, ಕಜ್ಯಾನ್ ಉಲ್ ಫುತಹ್, ಕಿರಾನ್ ಉಸ್ ಸದಾಯಿನ್, ತುಗ್ಲಕ್ ನಾಮ, ನೂರ್ ಸಿಫೀರ್ ಮೊದಲಾದಂತವು. ಈ ಕಜ್ಯಾನ್ ಉಲ್ ಫುತಹ್ ನಲ್ಲಿ ಏನು ಮಾಹಿತಿ ನಮಗೆ ಸಿಗುತ್ತೆ ಅಂತಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿಯ ಈ ಒಂದು ಉತ್ತರದ ದಂಡಯಾತ್ರೆಗಳ ಬಗ್ಗೆ, ಅವುಗಳ ಒಂದು ವಿವರಣೆಯನ್ನ ನಾವಿಲ್ಲಿ ನೋಡ್ತೇವೆ. ಜೊತೆಗೆ ಈ ಅವನ ದಂಡನಾಯಕ ಆದಂತಹ ಮಲ್ಲಿಕ್ ಕಾಫರ್ ದಕ್ಷಿಣ ಭಾರತದ ಮೇಲೆ ದಂಡೆತ್ತಿ ಹೋಗಿರುವಂತಹ ಸಂಪೂರ್ಣ ಮಾಹಿತಿ ಕಜ್ಯಾನ್ ಉಲ್ ಫುತಹ್ ಆ ಒಂದು ಕೃತಿಯಲ್ಲಿ ನಮಗೆ ದೊರೆಯುವಂತದ್ದು. ಮತ್ತೊಂದು ಅವರ ಕೃತಿಯಾದಂತಹ ಕಿರಾನ್ ಉಸ್ ಸದಾಯಿನ್. ಈ ಕೃತಿಯಲ್ಲಿ ನಮಗೆ ಬಲ್ಬನ್ನ ಮರಣದ ನಂತರ ಉದ್ಭವವಾಗಿರುವಂತಹ ರಾಜಕೀಯ ಒಂದು ಪರಿಸ್ಥಿತಿ ಏನಿತ್ತು ಅದನ್ನ ಬಳಸ್ಕೊಂಡು ಜಲಾಲುದ್ದೀನ್ ಖಿಲ್ಜಿ ಯಾವ ರೀತಿಯಾಗಿ ಈ ಒಂದು ಗುಲಾಮಿ ಸಂತತಿಯನ್ನ ಅಂತ್ಯಗೊಳಿಸಿಬಿಟ್ಟು ಖಿಲ್ಜಿ ಸಂತತಿಯನ್ನ ಸ್ಥಾಪನೆ ಮಾಡ್ತಾನೆ ಅನ್ನೋದ್ರ ಬಗ್ಗೆ ಕಿರಾನ್ ಉಸ್ ಸದಾಯಿನ್ ಕೃತಿ ನಮಗೆ ಮಾಹಿತಿ ನೀಡುತ್ತೆ. ಮತ್ತೊಂದು ಇವರ ಕೃತಿ ಅಂತಂದ್ರೆ ತುಗ್ಲಕ್ ನಾಮ. ಇದು ಅಮೀರ್ ಖುಸ್ರು ಅವರ ಕೊನೆಯ ಐತಿಹಾಸಿಕ ಕೃತಿ. ಈ ಒಂದು ಕೃತಿಯನ್ನ ತುಗ್ಲಕ್ ವಂಶದ ಸ್ಥಾಪಕನಾದಂತಹ ಗಿಯಾಸುದ್ದೀನ್ ತುಗ್ಲಕ್ನ ಹೆಸರು ಮೇಲೆ ರಚಿಸಿರುವಂತದ್ದು. ಈ ಒಂದು ಕೃತಿಯಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ಮರಣದ ನಂತರ ಅವನ ಪುತ್ರರ, ಅವರ ವಂಶಸ್ಥರ ಪರಿಸ್ಥಿತಿ ಏನಾಯ್ತು ಅನ್ನೋದ್ರ ಬಗ್ಗೆ ಮಾಹಿತಿ ನೀಡುತ್ತೆ. ಜೊತೆಗೆ ಈ ಪರಿಸ್ಥಿತಿಯನ್ನ ಬಳಸಿಕೊಂಡಂತಹ ಖುಸ್ರು ಶಾ ಯಾವ ರೀತಿಯಾಗಿ ದೆಹಲಿಯ ಪಟ್ಟಕ್ಕೆ ಬಂದ, ಅವನನ್ನ ಸೋಲಿಸಿ ಈ ಗಾಜಿ ಮಲಿಕ್ ಹೆಸರಿನ ಒಂದು ವ್ಯಕ್ತಿ ದೆಹಲಿಯನ್ನ ಆಳ್ತಾನೆ. ಮುಂದೆ ಅವನೇ ಗಿಯಾಸುದ್ದೀನ್ ತುಗ್ಲಕ್ ಎಂಬ ಹೆಸರು ಪಡೆದು ತುಗ್ಲಕ್ ವಂಶದ ಸ್ಥಾಪಕ ಆಗಿರುವಂತದ್ದು. ಅದ್ರ ಬಗ್ಗೆ ಮಾಹಿತಿ ನಮಗೆ ಈ ತುಗ್ಲಕ್ ನಾಮದಲ್ಲಿ ನಾವು ನೋಡಬಹುದು. ಮತ್ತೊಂದು ಕೃತಿ ಅಂತಂದ್ರೆ ತಾರಿಕ್ ಇ ಮುಬಾರಕ್ ಶಾಹಿ. ಈ ಒಂದು ಕೃತಿಯನ್ನ ಯಾಹ್ಯಾ ಬಿನ್ ಅಹಮದ್ ಸಿರ್ ಹಿಂದಿ ಅವರು ಬರೆದಿರುವಂತದ್ದು. ಸೈಯದ್ ವಂಶದ ದೊರೆಯಾಗಿದ್ದಂತಹ ಮುಬಾರಕ್ ಶಾನ ಹೆಸರು ಮೇಲೆ
ಈ ಕೃತಿಯನ್ನ ರಚಿಸಿರುವಂತದ್ದು. ಆ ಒಂದು ಮುಬಾರಕ್ ಶಾನ ಬಗ್ಗೆ ಮಾಹಿತಿ ನೀಡೋದ್ರ ಜೊತೆಗೆ ಭಾರತದ ಮೇಲೆ ದಾಳಿ ಮಾಡಿರುವಂತಹ ಪ್ರಮುಖ ದಾಳಿಕೋರ ತೈಮೂರ್ 1398ರಲ್ಲಿ ತುಘಲಕ್ ಒಂದು ಆಳ್ವಿಕೆ ಸಂದರ್ಭದಲ್ಲಿ ದಾಳಿ ಮಾಡಿರುವಂತದ್ದು. ಅದ್ರ ಬಗ್ಗೆ ಸಹ ಈ ಕೃತಿ ನಮಗೆ ಮಾಹಿತಿ ನೀಡುತ್ತದೆ. ಮತ್ತೊಂದು ಕೃತಿ ಅಂತಂದ್ರೆ ಫತುಹ ಉಸ್ ಸಲಾತೀನ್. ಇದನ್ನ ಖ್ವಾಜಾ ಅಬ್ದುಲ್ಲಾ ಮಲಕ್ ಇಸಾಮಿ ಅವರು ಬರೆದಿದ್ದಾರೆ. ಇದು ಪದ್ಯ ರೂಪದಲ್ಲಿರುವಂತಹ ಒಂದು ಕೃತಿ. ಈ ಕೃತಿಯಲ್ಲಿ ಮಹಮ್ಮದ್ ಗಜ್ನಿಯ ದಾಳಿಯಿಂದ ಹಿಡಿದು ತುಘಲಕ್ ರಾಜರ ವಂಶದ ಬಗ್ಗೆ ನಮಗೆ ಮಾಹಿತಿ ನೀಡುತ್ತದೆ. ಜೊತೆಗೆ ಮಹಮ್ಮದ್ ಬಿನ್ ತುಘಲಕ್ ಮಾಡಿದಂತಹ ಆಡಳಿತಾತ್ಮಕ ಪ್ರಯೋಗಗಳ ಮಾಹಿತಿ ನೀಡೋದರ ಜೊತೆಗೆ ಅದನ್ನ ನಕಾರಾತ್ಮಕವಾಗಿ ವಿರೋಧ ಭಾವದಿಂದ ಈ ಕೃತಿಯಲ್ಲಿ ಅವರು ಮಾಹಿತಿಯನ್ನ ನೀಡಿದ್ದಾರೆ. ಮತ್ತೊಂದು ಕೃತಿ ತಾರಿಕ್ ಇ ಸಲಾತೀನ್ ಇ ಅಫ್ಘಾನ. ಸ್ನೇಹಿತರೆ, ಇಲ್ಲಿ ಅಫ್ಘಾನ ಅನ್ನುವಂತಹ ಒಂದು ಪದವನ್ನ ನಾವು ಗಮನ ಹರಿಸಬೇಕು. ಯಾಕೆ ಅಂದ್ರೆ ಈ ಒಂದು ಕೃತಿಯಲ್ಲಿ ದೆಹಲಿಯನ್ನ ಆಳದಂತಹ ಅಫ್ಘಾನ್ ಮನೆತನಗಳಾದಂತಹ ಲೋಧಿ ಮತ್ತೆ ಸೂರ್ ಸಂತತಿಯ ಬಗ್ಗೆ ಮಾಹಿತಿ ಸಿಗುವಂತದ್ದು. ಇದನ್ನ ಅಕ್ಬರ್ ಕಾಲದಲ್ಲಿ ಅಹಮದ್ ಯಾದ್ಗೀರ್ ಅನ್ನೋರು ಬರೆದಿರುವಂತಹ ಕೃತಿ. ಲೋಧಿ ಸೂರ್ ಸಂತತಿಯ ಏಳಿಗೆ ಹೆಂಗಾಯ್ತು, ಅದರ ಅವನತಿ ಹೆಂಗಾಯ್ತು ಅನ್ನೋ ಸಂಪೂರ್ಣ ಮಾಹಿತಿ ಈ ಪುಸ್ತಕ ನಮಗೆ ತಿಳಿಸುವಂತದ್ದು. ಇದುವರೆಗೆ ನಾನು ಉತ್ತರ ಭಾರತದ, ಅದರಲ್ಲೂ ವಿಶೇಷವಾಗಿ ದೆಹಲಿ ಸುಲ್ತಾನರ ಒಂದು ಬಗ್ಗೆ ಅಧ್ಯಯನ ಮಾಡಕ್ಕೆ ಇದ್ದಂತಹ ಆಧಾರಗಳ ಬಗ್ಗೆ ಹೇಳಿದೆ. ದಕ್ಷಿಣ ಭಾರತದಲ್ಲೂ ಒಂದು ಮುಸ್ಲಿಂ ಸಾಮ್ರಾಜ್ಯ ಆಳಿ ಹೋಗಿರುವಂತದ್ದು ಯಾವುದು ಅಂತಂದ್ರೆ ಬಹುಮನಿ ಸಾಮ್ರಾಜ್ಯ. ಅದ್ರ ಬಗ್ಗೆ ತಿಳಿಯಕ್ಕೆ ಇರುವಂತಹ ಪ್ರಮುಖ ಆಧಾರಗಳಲ್ಲಿ ಒಂದು ಯಾವುದು ಅಂತಂದ್ರೆ ತಾರಿಕ್ ಇ ಫೆರಿಶ್ತಾ. ಇದನ್ನ ಕಾಸಿಂ ಅಲಿ ಹಿಂದೂ ಫೆರಿಶ್ತಾ ಅವರು ಬರೆದಿರುವಂತದ್ದು. ಈ ಒಂದು ಕೃತಿಯಲ್ಲಿ ನಮಗೆ ಬಹುಮನಿ ಸಾಮ್ರಾಜ್ಯದ ಬಗ್ಗೆ ಮಾಹಿತಿ ದೊರೆಯುತ್ತದೆ. ಅದರಲ್ಲೂ ಈ ಒಂದು ಕೃತಿಗೆ ಗುಲ್ಶನ್ ಇ ಇಬ್ರಾಹಿಮಿ ಅಂತೇಳಿ ಕರೀತಾರೆ. ಯಾಕೆ ಅಂದ್ರೆ ಫೆರಿಶ್ತಾ ಈ ಕೃತಿಯನ್ನ ಬಿಜಾಪುರದ ಸುಲ್ತಾನನಾದಂತಹ ಇಬ್ರಾಹಿಂ ಆದಿಲ್ ಶಾಗೆ ಸಮರ್ಪಣೆ ಮಾಡಿದ ಒಂದು ಕಾರಣದಿಂದಾಗಿ ಈ ಹೆಸರು ಅದಕ್ಕೆ ಕರೆಯುವಂತದ್ದು. ಇನ್ನು ಕೊನೆಯ ಒಂದು ಇಸ್ಲಾಮಿಕ್ ಸಾಹಿತ್ಯ ಅಂತಂದ್ರೆ ಖೈರ್ ಉಲ್ ಮಜ್ಲಿಸ್. ಇದು ಮಲ್ಫುಜಾತ್ ಸಾಹಿತ್ಯಕ್ಕೆ ಉದಾಹರಣೆಗೆ. ಮಲ್ಫುಜಾತ್ ಅಂತಂದ್ರೆ ಮೊದಲೇ ಹೇಳಿದ್ದೆ ಟೇಬಲ್ ಟಾಕ್, ಇಬ್ಬರ ನಡುವೆ ನಡೆಯುವಂತಹ ಒಂದು ಸಂಭಾಷಣೆ ಅಂತೇಳಿ. ಈ ಒಂದು ಕೃತಿಯನ್ನ ಅಮಿತ್ ಕಲಂದಾರಿ ಅನ್ನೋರು ಬರೆದಿರುವಂತದ್ದು. ಈ ಅಮಿತ್ ಕಲಂದಾರಿ ಸೂಫಿ ಸಂತನಾದಂತಹ ನಾಸಿರುದ್ದೀನ್ ಚಿರಾಗ್ ಅವರ ಒಂದು ಶಿಷ್ಯ. ಈ ಒಂದು ನಾಸಿರುದ್ದೀನ್ ಚಿರಾಗಿಗೂ ಅಲ್ಲಾವುದ್ದೀನ್ ಖಿಲ್ಜಿಯ ನಡುವೆ ನಡೆಯುವಂತಹ ಸಂಭಾಷಣೆಯನ್ನ ಈ ಖೈರ್ ಉಲ್ ಮಜ್ಲಿಸ್ ನಲ್ಲಿ ವಿವರಣೆ ಮಾಡಲಾಗಿರುವಂತದ್ದು. ಅಲ್ಲಾವುದ್ದೀನ್ ಖಿಲ್ಜಿ ದೆಹಲಿಯಲ್ಲಿ ಬೆಲೆ ನಿಯಂತ್ರಣ ವ್ಯವಸ್ಥೆಯನ್ನ ತರಬೇಕು ಅಂತ ಯೋಜನೆ ಹಾಕೊಂಡಾಗ ಅನೇಕ ಸಮಸ್ಯೆಗಳು ಮುಂದಾಗ್ತವೆ. ಆ ಸಮಸ್ಯೆಗಳ ಬಗ್ಗೆ ಪರಿಹಾರ ತಿಳ್ಕೊಳೋ ಉದ್ದೇಶದಿಂದನೇ ಅಲ್ಲಾವುದ್ದೀನ್ ಖಿಲ್ಜಿ ಸೂಫಿ ಸಂತನಾದಂತಹ ನಾಸಿರುದ್ದೀನ್ ಚಿರಾಗ್ ಹತ್ರ ಬಂದಾಗ ಅವ್ರೇನು ಸ್ಪಷ್ಟೀಕರಣ ಕೊಟ್ರು, ಆ ಅನುಮಾನಗಳನ್ನ ಯಾವ ರೀತಿಯಾಗಿ ನಿವಾರಣೆ ಮಾಡಿದ್ರು ಅನ್ನೋ ವಿವರಣೆ ನಮಗೆ ಈ ಖೈರ್ ಉಲ್ ಮಜ್ಲಿಸ್ ನಲ್ಲಿ ದೊರೆಯುವಂಥದ್ದು. ಹಾಗಾಗಿ ಇದು ಸಹ ಒಂದು ಪ್ರಮುಖ ಒಂದು ಆಧಾರ ಅಂತ ಹೇಳಿ ನಾವು ಹೇಳ್ಬೋದು. ಇದುವರೆಗೆ ನಾವು ಇಸ್ಲಾಮಿಕ್ ಸಾಹಿತ್ಯದ ಬಗ್ಗೆ ತಿಳ್ಕೊಂಡ್ವಿ. ಈಗ ಈ ಒಂದು ಮಧ್ಯಕಾಲೀನ ಭಾರತ ಇತಿಹಾಸಕ್ಕೆ ಹಿಂದೂ ಸಾಹಿತ್ಯದಲ್ಲಿ ಯಾವ ರೀತಿಯ ಒಂದು ಆಧಾರಗಳು ಸಿಗ್ತವೆ ಅನ್ನೋದನ್ನ ನೋಡೋದಾದ್ರೆ, ಮೊದಲನೇದಾಗಿ ಪೃಥ್ವಿರಾಜ್ ರಾಸೋ. ಇದನ್ನ ಚಾಂದ್ ಬರ್ದಾಯಿ ಅವರು ಬರೆದಿರುವಂತಹ ಒಂದು ಮಹಾಕಾವ್ಯವಾಗಿದೆ. ಚಾಂದ್ ಬರ್ದಾಯಿ ಈ ಒಂದು ಚೌಹಾಣ ವಂಶದ ಪ್ರಸಿದ್ಧ ದೊರೆಯಾದಂತಹ ಪೃಥ್ವಿರಾಜ್ ಚೌಹಾಣನ ಆಸ್ಥಾನ ಕವಿ ಆಗಿರುವಂತದ್ದು. ಅವರು ಈ ಒಂದು ಕೃತಿಯನ್ನ ಪೃಥ್ವಿರಾಜ್ ಚೌಹಾಣನ ಜೀವನ ಸಾಧನೆ ಕುರಿತು ಬರೆದಿದ್ದಾರೆ. ಆದ್ರೆ ಇಲ್ಲಿ ಕೆಲವೊಂದು ಕಾಲ್ಪನಿಕ ದಂತಕಥೆಗಳು ಇರುವಂತದ್ದು, ಜೊತೆಗೆ ಐತಿಹಾಸಿಕ ಸಂಗತಿಗಳು ಇದ್ದಾಗಲೂ ಕೆಲವು ದಂತಕಥೆಯ ಮಿಶ್ರಣ ಇರೋದ್ರಿಂದಾಗಿ ಇದನ್ನ ನಾವು ಯಥಾವತ್ತಾಗಿ ಸ್ವೀಕಾರ ಮಾಡಕ್ಕೆ ಸಾಧ್ಯ ಆಗೋದೇ ಇಲ್ಲ. ಮತ್ತೊಂದು ಕೃತಿ ಅಂತಂದ್ರೆ ಕುಮಾರಪಾಲ ಚರಿತ. ಇದನ್ನ ಆಚಾರ್ಯರಾದಂತಹ ಹೇಮಚಂದ್ರರವರು ಸಂಸ್ಕೃತದಲ್ಲಿ ಬರೆದಿರುವಂತಹ ಒಂದು ಕೃತಿ.
ಈ ಒಂದು ಹೇಮಚಂದ್ರ ಅವರು ಜೈನ ಒಂದು ಕವಿಯಾಗಿದ್ದು ಗಣಿತಶಾಸ್ತ್ರಜ್ಞರು ಹಾಗೂ ವಿದ್ವಾನ್ ಆಗಿದ್ರು. ಈ ಒಂದು ಕೃತಿಯಲ್ಲಿ ಗುಜರಾತಿನ ಸೋಲಂಕಿ ರಾಜವಂಶದ ದೊರೆಯಾದಂತಹ ಕುಮಾರಪಾಲನ ಒಂದು ಜೀವನದ ಒಂದು ಕುರಿತು ಇವರು ಬರೆದಿದ್ದಾರೆ. ಇಲ್ಲಿ ಅನೇಕ ಒಂದು ವೀರ ಕಥೆಗಳ ಒಂದು ಮಿಶ್ರಣವನ್ನ ಈ ಕೃತಿಯಲ್ಲಿ ನಾವು ನೋಡ್ತೇವೆ. ಮತ್ತೊಬ್ಬ ಜೈನ ಕವಿ ನಯಚಂದ್ರ ಸೂರಿ ಬರೆದಿರುವಂತಹ ಅಮ್ಮೀರ ಮಹಾಕಾವ್ಯ ಸಹ 15ನೇ ಶತಮಾನದ ಒಂದು ರಜಪೂತ ಒಂದು ವಂಶದ ಬಗ್ಗೆ ಮಾಹಿತಿ ನೀಡುತ್ತದೆ. ಅದರಲ್ಲೂ ಈ ಒಂದು ಅಮ್ಮೀರ ಮಹಾಕಾವ್ಯವು ಚೌಹಾಣ ರಾಜವಂಶದ ದೊರೆಯಾಗಿರುವಂತಹ ಅಮ್ಮೀರ ದೇವನ ಕುರಿತಾಗಿರುವಂತಹ ಒಂದು ಜೀವನ ಚರಿತ್ರೆ. ಇಲ್ಲಿ ಮಧ್ಯಕಾಲೀನ ಭಾರತದ ಇತಿಹಾಸದ ವಾಯುವ್ಯ ಭಾಗದಲ್ಲಿದ್ದಂತಹ ರಾಜಕೀಯ ಒಂದು ಸ್ಥಿತಿಗತಿಗಳನ್ನ ತಿಳಿಯೋಕೆ ಅತಿ ಅಮೂಲ್ಯವಾಗಿರುವಂತಹ ಆಧಾರ ಇದು ಆಗಿದೆ. ಇನ್ನು ಪದ್ಮಾವತ್ ಕೃತಿ, ಇದನ್ನ ಸೂಫಿ ಸಂತರಾದಂತಹ ಮಲಿಕ್ ಮೊಹಮ್ಮದ್ ಜೈಸಿ ಅವರು ಬರೆದಿರುವಂತದ್ದು. ಇದನ್ನ ಅವಧಿ ಭಾಷೆಯಲ್ಲಿ ಬರೆಯಲಾಗಿದೆ. ಅವಧಿ ಭಾಷೆಯಲ್ಲಿ ಬರೆಯಲ್ಪಟ್ಟ ಅತಿ ಹಳೆಯದಾದಂತಹ ಕೃತಿ ಅಂತಂದ್ರೆ ಪದ್ಮಾವತ್ ಅಂತೇಳಿ ಹೇಳಲಾಗುತ್ತೆ. ಈ ಒಂದು ಕೃತಿಯಲ್ಲಿ ಚಿತ್ತೋಡದ ರಾಜ ಆದಂತ ರಾಣಾ ರತನ್ ಸಿಂಗ್ನ ರಾಣಿ ಪದ್ಮಾವತಿಯನ್ನ ಆಕೆಯ ಸೌಂದರ್ಯಕ್ಕೆ ಮಾರು ಹೋದಂತ ಅಲ್ಲಾವುದ್ದೀನ್ ಖಿಲ್ಜಿ ಆಕೆಯನ್ನ ಪಡಿಬೇಕು ಅನ್ನೋ ಹಂಬಲದಿಂದ ಚಿತ್ತೋಡದ ಮೇಲೆ ದಾಳಿಯನ್ನ ಮಾಡಿದ ಒಂದು ಬಗ್ಗೆ ಕಾಲ್ಪನಿಕ ರೀತಿಯ ಒಂದು ರಚನೆಯನ್ನ ಈ ಪದ್ಮಾವತಿ ಕೃತಿಯಲ್ಲಿ ನಾವು ಕಾಣ್ತೇವೆ. ಈ ಕೊನೆಯ ಒಂದು ಇದರಲ್ಲಿ ಆ ಒಂದು ಪದ್ಮಾವತಿ ಜೋಹಾರ್ ಆಚರಿಸಿದ ಬಗ್ಗೆ ಸಹ ಮಾಹಿತಿ ದೊರೆಯುವಂತದ್ದು. ದೇಶಿ ಸಾಹಿತ್ಯದ ನಂತರ ಈಗ ನಾವು ವಿದೇಶಿ ಸಾಹಿತ್ಯ ಆಧಾರಗಳ ಬಗ್ಗೆ ತಿಳಿಯೋಣ. ದೇಶಿ ಸಾಹಿತ್ಯದಿಂದ ಸಿಕ್ಕಿರುವಂತಹ ಮಾಹಿತಿಯನ್ನ ಓರೆ ಹಚ್ಚಿ ಅದರ ಸತ್ಯಾಸತ್ಯತೆಯನ್ನ ತಿಳಿಯೋಕೆ ವಿದೇಶಿ ಸಾಹಿತ್ಯ ಆಧಾರಗಳು ನಮಗೆ ಸಹಾಯಕ ಆಗ್ತದೆ. ಯಾಕೆಂದ್ರೆ ದೇಶೀಯ ಸಾಹಿತ್ಯದಲ್ಲಿ ಆ ಒಂದು ವಿದ್ವಾಂಸರು ರಾಜನ ಆಸ್ಥಾನಿಕರಾಗಿ ಅವರ ಪರವಾಗಿಯೇ ಬರೆಯುವಂತಹ ಪರಿಸ್ಥಿತಿ ಉಂಟಾಗಿತ್ತು. ಆದ್ರೆ ವಿದೇಶಿಗರಿಗೆ ಈ ರೀತಿ ಯಾವುದೇ ನಿಯಂತ್ರಣ ಇರೋದಿಲ್ಲ. ಅವರು ತಾವು ಕಂಡಂತಹ ಒಂದು ಸತ್ಯಾಸತ್ಯತೆಯನ್ನ, ತಮ್ಮ ಅನುಭವವನ್ನ ಯಥಾವತ್ತಾಗಿ ಯಾವ ನಿರ್ಬಂಧನೆ ಇಲ್ಲದೆ ಬರೆದಿರ್ತಾರೆ. ಹಾಗಾಗಿ ಇವು ಹೆಚ್ಚು ಒಂದು ಸತ್ಯ ಅಥವಾ ನೈಜತೆಯನ್ನ ಹೊಂದಿರುವಂತ ಆಧಾರಗಳು ಅಂತ ನಾವು ಹೇಳಬಹುದು. ಈ ಒಂದು ವಿದೇಶಿ ಸಾಹಿತ್ಯ ಆಧಾರಗಳಲ್ಲೂ ಸಹ ನಾವು ಮುಸ್ಲಿಂ ಒಂದು ಪ್ರವಾಸಿಗರು ಮತ್ತೆ ಯುರೋಪಿನ ಪ್ರವಾಸಿಗರ ಒಂದು ಬರವಣಿಗೆಗಳು ಅಂತೇಳಿ ಎರಡು ವಿಂಗಡಣೆ ಮಾಡಿ ಅಧ್ಯಯನವನ್ನ ಮಾಡ್ತಾ ಇದ್ದೇವೆ. ಮೊದಲಿಗೆ ಮುಸ್ಲಿಂ ಪ್ರವಾಸಿಗರ ಒಂದು ಬರವಣಿಗೆ. ಫಿರ್ದೂಸಿ ತುಸಿ ಬರೆದಿರುವಂತಹ ಶಹನಾಮ, ಇದು ಪರ್ಷಿಯನ್ ಭಾಷೆಯಲ್ಲಿ ಬರೆಯಲಾಗಿರುವಂತದ್ದು. ಇದು ವ್ಯಾಪಕವಾಗಿರುವಂತಹ ಒಂದು ಚಿತ್ರಪಟ ಕ್ಯಾನ್ವಸ್ ರೀತಿಯ ಒಂದು ಪುಸ್ತಕ. ಇಲ್ಲಿ ಮಧ್ಯ ಏಷ್ಯಾದ ಒಂದು ರಾಜಕೀಯ ಪರಿಸ್ಥಿತಿ, ಭಾರತ ಮತ್ತೆ ಮಧ್ಯ ಏಷ್ಯಾ ನಡುವೆ ಇದ್ದಂತಹ ವ್ಯಾಪಾರ ವಾಣಿಜ್ಯದ ಚಟುವಟಿಕೆಗಳು ಏನು, ಆರ್ಥಿಕ ಚಟುವಟಿಕೆ ಹೆಂಗಿತ್ತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಇದು ನೀಡುತ್ತದೆ. ಮತ್ತೊಬ್ಬ ಪ್ರವಾಸಿಗರಂದ್ರೆ ಅಲ್ಬೆರೂನಿ. ಇವರು ಇತಿಹಾಸಕಾರರು, ದಾರ್ಶನಿಕರು, ಗಣಿತಶಾಸ್ತ್ರಜ್ಞರು ಆಗಿದ್ರು. ಮೊಹಮ್ಮದ್ ಗಜ್ನಿಯ ಆಸ್ಥಾನದ ಕವಿಯಾಗಿರುವಂತಹ ಇವರು ಮೊಹಮ್ಮದ್ ಗಜ್ನಿಯೊಂದಿಗೆ ಭಾರತಕ್ಕೆ ಬಂದು ಹಲವು ವರ್ಷಗಳವರೆಗೆ ಭಾರತದಲ್ಲೇ ಉಳಿದು ಸಂಸ್ಕೃತ ಭಾಷೆಯನ್ನ ಕಲಿತಾರೆ. ಸಂಸ್ಕೃತದಲ್ಲಿದ್ದಂತ ಅನೇಕ ಕೃತಿಗಳನ್ನ ಅಧ್ಯಯನ ಮಾಡಿದ್ದಲ್ಲದೆ ಪುರಾಣ ಮತ್ತೆ ಭಗವದ್ಗೀತೆಯನ್ನ ಪರ್ಷಿಯನ್ ಭಾಷೆಗೆ ಅನುವಾದ ಸಹ ಮಾಡ್ತಾರೆ. ಇವರು ತಮ್ಮ ಭಾರತದ ಅನುಭವವನ್ನ ಬರೆದಿರುವಂತಹ ಒಂದು ಕೃತಿ ಅಂತಂದ್ರೆ ತಹಕೀಕ್ ಎ ಇಂದ್. ಇದು ಅನೇಕ ಒಂದು ಮಾಹಿತಿಯನ್ನ ಒಳಗೊಂಡಿರುವಂತಹ ಮಾಹಿತಿಯನ್ನ ನೀಡುತ್ತದೆ. ಇಲ್ಲಿ ಭಾರತದ ರಾಜಕೀಯ, ಧಾರ್ಮಿಕ, ಸಾಮಾಜಿಕ, ಆರ್ಥಿಕ ಪರಿಸ್ಥಿತಿಗಳ ಬಗ್ಗೆ ತಿಳಿಸ್ತಾ ರಾಜಕೀಯ ಸ್ಥಿತಿ ಬಗ್ಗೆ ಅದು ಏನ್ ಹೇಳುತ್ತೆ ಅಂತಂದ್ರೆ ಭಾರತೀಯರಲ್ಲಿ ರಾಷ್ಟ್ರೀಯ ಭಾವನೆ ಅನ್ನುವಂಥದ್ದು ಇರಲೇ ಇಲ್ಲ. ಏಕೆಂದ್ರೆ ಆಗ ಅನೇಕ ಸ್ವತಂತ್ರ ಚಿಕ್ಕ ಚಿಕ್ಕ ರಾಜ್ಯಗಳಾಗಿ ಭಾರತ ವಿಭಜನೆಯಾಗಿತ್ತು. ಆ ಒಂದು ರಾಜ್ಯಗಳ ನಡುವೆ ಯಾವಾಗ್ಲೂ ಅಸೂಯೆ, ದ್ವೇಷದಿಂದ ಕೂಡಿದ್ದು ಪರಸ್ಪರರು ಹೋರಾಟ ಮಾಡ್ತಾ ಇದ್ರು ಅನ್ನೋ ಅಂಶವನ್ನ ಈ ಒಂದು ಪುಸ್ತಕದಲ್ಲಿ ಅವರು ತಿಳಿಸಿದ್ದಾರೆ.
ಇನ್ನು ಸಾಮಾಜಿಕ ಸ್ಥಿತಿ ಏನೇ ಅಧೋಗತಿಯಾಗಿತ್ತು ಅಂತ. ಯಾಕೆಂದ್ರೆ ಆಗ ಬಾಲ್ಯ ವಿವಾಹ, ವಿಧವಾ ವಿವಾಹ ನಿಷೇಧ ಇತ್ತು. ಜೊತೆಗೆ ಸತಿ ಮತ್ತೆ ಜೋಹಾರ್ ಅಂತೇಳಿ ದುಷ್ಟ ಪದ್ಧತಿಗಳಿದ್ವು. ಜೋಹಾರ್ ಅನ್ನುವಂಥದ್ದು ತಮ್ಮ ಆತ್ಮರಕ್ಷಣೆಗೆ ಸಾಮೂಹಿಕವಾಗಿ ಅಗ್ನಿಕುಂಡದಲ್ಲಿ ಹಾರಿ ಪ್ರಾಣವನ್ನ ತ್ಯಾಗ ಮಾಡುವಂತಹ ರಜಪೂತರ ಅಲ್ಲಿದ್ದಂತಹ ಒಂದು ಪದ್ಧತಿ. ಇದೆಲ್ಲ ಸಾಮಾಜಿಕ ಒಂದು ಇದರಲ್ಲಿ ಇತ್ತು ಅಂತೇಳಿ ಹೇಳಿದ್ದಾರೆ. ಇನ್ನು ಆರ್ಥಿಕ ವ್ಯವಸ್ಥೆ ಬಗ್ಗೆ ಅವರು ಏನ್ ಹೇಳ್ತಾರೆ ಅಂತಂದ್ರೆ, ರಾಜ ಭೂಮಿಯ ಮಾಲೀಕ ಆಗಿರ್ಲಿಲ್ಲ. ರೈತರೇ ನೇರವಾಗಿ ರಾಜನಿಗೆ ತಮ್ಮ ಒಂದು ಬೆಳೆದಿರುವಂತಹ ಭಾಗದಲ್ಲಿ ಒಂದಿಷ್ಟು ತೆರಿಗೆ ರೂಪದಲ್ಲಿ ಕೊಡ್ತಾ ಇದ್ರು. ಎಷ್ಟಿತ್ತು ಅಂತ ಅವ್ರು ಹೇಳ್ತಾರೆ ಅಂತಂದ್ರೆ, 1/6 ಭಾಗದಷ್ಟು ತೆರಿಗೆಯನ್ನ ರಾಜನಿಗೆ ರೈತರು ನೀಡ್ತಾ ಇದ್ರು ಅನ್ನೋ ಅಂಶ ನಮಗೆ ತಹಕೀಕ್ ಎ ಇನ್ ಅನ್ನುವಂತಹ ಕೃತಿಯಿಂದ ಸಿಗುವಂತದ್ದು. ದೆಹಲಿ ಸುಲ್ತಾನರ ಕಾಲದಲ್ಲಿ ಭಾರತಕ್ಕೆ ಬಂದಂತಹ ಒಂದು ಪ್ರವಾಸಿಗ ಅಂತಂದ್ರೆ ಇಬನ್ ಬತ್ತೂತಾ. ಇವನು ಆಫ್ರಿಕಾ ಒಂದು ದೇಶದ ಮೊರಾಕೋ ಪ್ರವಾಸಿಗ ಆಗಿರುವಂತದ್ದು. ಮಹಮ್ಮದ್ ಬಿನ್ ತುಘಲಕ್ನ ಕಾಲದಲ್ಲಿ ದೆಹಲಿಗೆ ಭೇಟಿ ನೀಡಿದ್ದನು. ಈ ಒಂದು ಆಫ್ರಿಕಾದಿಂದ ಭಾರತಕ್ಕೆ ಬರುವ ಸಂದರ್ಭದಲ್ಲಿ ಉತ್ತರ ಆಫ್ರಿಕಾ, ಅರೇಬಿಯಾ, ಇರಾನ್ ಮತ್ತು ಕಾನ್ಸ್ಟಾಂಟಿನೋಪಲ್ ಸ್ಥಳಗಳ ಮೂಲಕ ಭಾರತಕ್ಕೆ ಬಂದಿರುವಂತದ್ದು. ಹಾಗಾಗಿ ಆ ಒಂದು ಸ್ಥಳಗಳಲ್ಲಿದ್ದಂತ ಸಂಸ್ಕೃತಿ, ಅವರ ಒಂದು ನಂಬಿಕೆ, ಮೌಲ್ಯ, ಅಲ್ಲಿನ ಒಂದು ರಾಜಕೀಯ, ಸಾಮಾಜಿಕ, ಭೌಗೋಳಿಕ ಸ್ಥಿತಿಗಳ ಬಗ್ಗೆ ತನ್ನ ಒಂದು ಪುಸ್ತಕದಲ್ಲಿ ಬರೆದಿರುವಂತದ್ದು. ಅವರು ಬರೆದಿರುವಂತಹ ಪುಸ್ತಕ ಅರಬಿ ಭಾಷೆಯಲ್ಲಿರುವಂತದ್ದು. ಅದು ಕಿತಾಬ್ ಇನ್ ರಹಲಬ್ ಅನ್ನುವಂಥದ್ದು. ಇಲ್ಲಿ ಈ ಒಂದು ಆಫ್ರಿಕಾ, ಅರೇಬಿಯಾ ಬಗ್ಗೆ ಮಾಹಿತಿ ಕೊಡೋದಲ್ಲದೆ, ಮಹಮ್ಮದ್ ಬಿನ್ ತುಘಲಕ್ನ ಕಾಲದಲ್ಲಿ ತಾನು ಏನೇನು ದೃಶ್ಯಗಳನ್ನ ಕಂಡ, ಅದರಲ್ಲೂ ಅವನ ಆಡಳಿತದ ಒಂದು ಪ್ರಯೋಗಗಳೇನಾಗಿದ್ವು, ಅದರ ಒಂದು ಪರಿಣಾಮ ಏನಾಯ್ತು ಅನ್ನೋದನ್ನು ಸಹ ಈ ಒಂದು ಪುಸ್ತಕದಿಂದ ನಾವು ಮಾಹಿತಿ ಪಡಿಬಹುದು. ಅದಕ್ಕೆ ಒಂದು ಉದಾಹರಣೆ ಕೊಡೋದಾದ್ರೆ, ದೆಹಲಿಯಿಂದ ದೇವಗಿರಿಗೆ ರಾಜಧಾನಿಯನ್ನ ವರ್ಗಾವಣೆ ಮಾಡಬೇಕು ಅನ್ನುವಂತಹ ಒಂದು ಯೋಜನೆ ಯಾವ ರೀತಿಯಾಗಿ ವಿಫಲ ಆಯ್ತು, ಏನು ಪರಿಸ್ಥಿತಿ ಉಂಟಾಯ್ತು ಅನ್ನೋದನ್ನ ತನ್ನ ಪುಸ್ತಕದಲ್ಲಿ ಬರೆದಿದ್ದಾನೆ. ಅದರಲ್ಲಿ ಆತ ಹೇಳಿರುವಂತೆ, ದೆಹಲಿ ಅನ್ನುವಂಥದ್ದು ಒಂದು ಮರುಭೂಮಿಯ ಪ್ರದೇಶವಾಗಿ ಪರಿಣಮಿಸ್ತು. ಅಲ್ಲಿ ಕೇವಲ ಒಬ್ಬ ಕುರುಡ ಕುಂಟ ಮಾತ್ರ ನಾನು ನೋಡ್ದೆ, ಅವನನ್ನೂ ಸಹ ಬಿಡದೆ ಬಲಾತ್ಕಾರವಾಗಿ ದೆಹಲಿಯಿಂದ ದೇವಗಿರಿಗೆ ಕರ್ಕೊಂಡು ಹೋದ್ರು ಅನ್ನುವಂತಹ ಒಂದು ವಿಚಾರವನ್ನ ಈ ತನ್ನ ಪುಸ್ತಕದಲ್ಲಿ ವಿವರಿಸಿದ್ದಾನೆ. ಅದಲ್ಲದೆ ಭಾರತದಲ್ಲಿ ಆತ ನೋಡಿದಂತ ವಿವಿಧ ಮರಗಳ ಬಗ್ಗೆ, ಹಣ್ಣುಗಳ ಬಗ್ಗೆ ಸಹ ತನ್ನ ಒಂದು ಕೃತಿಯಲ್ಲಿ ತಿಳಿಸಿದ್ದಾನೆ. ಅವನ ಪ್ರಕಾರ ಹಲಸಿನ ಹಣ್ಣು ಭಾರತೀಯರಿಗೆ ಹೆಚ್ಚು ಪ್ರಿಯಕರವಾಗಿರುವಂತಹ ಹಣ್ಣು ಅಂತೇಳಿ ಉಲ್ಲೇಖ ಮಾಡಿದ್ದಾನೆ. ಇವನ ಒಂದು ಕಾರ್ಯ ಸಾಧನೆಗೆ ಮೆಚ್ಚಿದಂತಹ ಮಹಮ್ಮದ್ ಬಿನ್ ತುಘಲಕ್ ಇವನನ್ನ ಚೀನಾದ ರಾಯಭಾರಿಯಾಗಿ ಕಳಿಸಿರ್ತಾನೆ. ಮತ್ತೊಂದು ವಿದೇಶಿ ಸಾಹಿತ್ಯಕ್ಕೆ ಉದಾಹರಣೆ ಅಂತಂದ್ರೆ ತುಜ್ಕಿ ತೈಮೂರಿ. ಈ ಒಂದು ಕೃತಿಯನ್ನ ಅಮೀರ್ ತೈಮೂರ್ ತನ್ನ ಒಂದು ಉಪಸ್ಥಿತಿಯಲ್ಲಿ ಹೇಳಿ ಬರೆಸಿರುವಂತಹ ಒಂದು ಜೀವನ ಚರಿತ್ರೆ. ಇದನ್ನ ಮೂಲತಃ ಜಗಾಟೈ ಅಥವಾ ತುರ್ಕಿ ಭಾಷೆಯಲ್ಲಿ ಬರೆಸಲಾಗಿತ್ತು. ಮುಂದೆ ಶಾಜಾನ್ ಒಂದು ಕಾಲದಲ್ಲಿ ಇದನ್ನ ಪರ್ಷಿಯನ್ ಭಾಷೆಗೆ ಅನುವಾದ ಮಾಡಲಾಗುತ್ತೆ. ಈ ಒಂದು ಕೃತಿಯಲ್ಲಿ ಆತ ಭಾರತದ ಮೇಲೆ ದಾಳಿ ಮಾಡಿದಾಗ ಇದ್ದಂತ ಪರಿಸ್ಥಿತಿ ಏನು, ಅವನ ದಾಳಿಯ ಉದ್ದೇಶ ಏನು ಅನ್ನೋದನ್ನ ಅದರಲ್ಲಿ ಬರೆಸಿದ್ದಾನೆ. ಅವನ ಹೇಳೋ ಪ್ರಕಾರ, ಈ ಒಂದು ಭಾರತದ ಮೇಲೆ ನಾನು ಯಾಕೆ ದಾಳಿ ಮಾಡಿದೆ ಅಂತಂದ್ರೆ, ಕಾಫಿರಾಗಿರುವಂತಹ ಹಿಂದೂಗಳ ವಿರುದ್ಧ ನಾನು ಒಂದು ಜಿಹಾದ್, ಧಾರ್ಮಿಕ ಯುದ್ಧವನ್ನ ಕೈಗೊಂಡು ಆ ಒಂದು ಇಡೀ ಭಾರತದಲ್ಲಿ ಈ ಒಂದು ಮುಸ್ಲಿಂ ಧರ್ಮವನ್ನ ಸ್ಥಾಪಿಸೋದೇ ತನ್ನ ಉದ್ದೇಶ ಅಂತೇಳಿ ಅದರಲ್ಲಿ ಹೇಳ್ಕೊಂಡಿರುವಂತದ್ದು. ಅಬ್ದುಲ್ ರಜಾಕ್ ಇವರು ಪರ್ಷಿಯಾದ ಒಬ್ಬ ರಾಯಭಾರಿ, ಪರ್ಷಿಯಾದ ರಾಜನ ರಾಯಭಾರಿಯಾಗಿ ವಿಜಯನಗರ ಸಾಮ್ರಾಜ್ಯಕ್ಕೆ ಬಂದಿರ್ತಾರೆ. ಆಗ ಇದ್ದಂತಹ ರಾಜ ಅಂತಂದ್ರೆ 2ನೇ ದೇವರಾಯ ಅಥವಾ ಪ್ರೌಢ ದೇವರಾಯ. ಹೀಗೆ ರಾಯಭಾರಿಯಾಗಿ ಬಂದಂತಹ ಇವರು ವಿಜಯನಗರದ ಒಂದು ವೈಭವನ್ನ ನೋಡ್ಬಿಟ್ಟು ಬೆಕ್ಕಸ ಬೆರಗಾಗ್ತಾರೆ. ಅವ್ರ ಇದ್ರ ಬಗ್ಗೆ ಏನ್ ಹೇಳ್ತಾರೆ ವಿಜಯನಗರದ ಒಂದು ವೈಭವನ್ನ ಅಂತಂದ್ರೆ, ಜಗತ್ತು ಇಂತಹ ರಾಜ್ಯವನ್ನು ಯಾವತ್ತೂ ನೋಡಿರ್ಲಿಕ್ಕಿಲ್ಲ. ಇಲ್ಲಿನ ಒಂದು ಸಂಪತ್ತು ಎಷ್ಟು ಶ್ರೀಮಂತಿಕೆ ಇದೆ ಅಂತಂದ್ರೆ, ಮುತ್ತು ರತ್ನ ವಜ್ರಗಳನ್ನ ಯಾವುದೇ ಭಯ ಇಲ್ಲದೆ ಮುಕ್ತ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲಾಗುತ್ತೆ ಅನ್ನುವಂಥದ್ದನ್ನ ಇವರು ತಿಳಿಸ್ತಾರೆ. ಇನ್ನು ಒಂದು ರಾಜಧಾನಿಯಾಗಿರುವಂತಹ
ವಿಜಯನಗರದ ಬಗ್ಗೆ ಸಹ ಹೇಳ್ತಾ, ಅದು 7 ಸುತ್ತಿನ ಒಂದು ಕೋಟೆಯನ್ನ ಒಳಗೊಂಡಿತ್ತು. ರಾಜ ಶಕ್ತಿಶಾಲಿ ಆಗಿರುವಂತದ್ದು. ಜೊತೆಗೆ ಇಲ್ಲಿ ಗುಲಾಬಿ ರೋಸಸ್ ಅನ್ನ ಜನ ಬಹಳ ಇಷ್ಟಪಡ್ತಾರೆ, ಎಲ್ಲಿ ನೋಡಿದ್ರು ಅದನ್ನ ಮಾರಾಟ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸಹ ಮಾಹಿತಿಯನ್ನ ನೀಡಿದ್ದಾನೆ. ಮಹಾನವಮಿ ಹಬ್ಬದ ಆಚರಣೆ ಬಗ್ಗೆ ಸಹ ಅಬ್ದುಲ್ ರಜಾಕ್ ತಮ್ಮ ಒಂದು ಬರವಣಿಗೆಯಲ್ಲಿ ತಿಳಿಸಿರುವಂತದ್ದು ನಾವು ಕಾಣ್ತೇವೆ. ಇನ್ನು ಯುರೋಪಿನ ಪ್ರವಾಸಿಗರ ಬಗ್ಗೆ ನಾವು ಹೇಳೋದಾದ್ರೆ, ಮಾರ್ಕೋ ಪೊಲೋ ಇವರು ಇಟಲಿ ದೇಶದ ವೆನಿಸ್ ನಗರದವರು. ಇವರೊಬ್ಬ ಮುತ್ತಿನ ವ್ಯಾಪಾರಿ. ಚೀನಾದ ಮಂಗೋಲ ದೊರೆಯಾಗಿರುವಂತಹ ಕುಬ್ಲೈ ಖಾನ್ ಆಸ್ಥಾನಕ್ಕೆ ಭೇಟಿ ನೀಡಿರ್ತಾರೆ. ಹಿಂತಿರುಗಿ ಇಟಲಿಗೆ ಹೋಗೋ ಸಂದರ್ಭದಲ್ಲಿ ಭಾರತದ ಅಂಡಮಾನ್ ದ್ವೀಪವನ್ನ, ಆಮೇಲೆ ಈ ಒಂದು ಪಶ್ಚಿಮ ಪೂರ್ವ ತೀರದ ಪ್ರದೇಶಗಳಿಗೆ ಭೇಟಿ ನೀಡಿ ಅಲ್ಲಿ ಕಂಡಂತಹ ತಮ್ಮ ಅನುಭವಗಳನ್ನ, ಅಲ್ಲಿನ ಜನರ ಜೀವನ ಶೈಲಿಯನ್ನ ತಮ್ಮ ಒಂದು ಪುಸ್ತಕದಲ್ಲಿ ಬರೆದಿರುವಂತದ್ದು. ಇದು ಸಹ ನಮ್ಮ ಒಂದು ಇತಿಹಾಸದ ರಚನೆಗೆ ಸಹಾಯಕವಾಗಿರುವಂತ ಆಧಾರ ಆಗಿದೆ. ಮತ್ತೊಬ್ಬ ಯುರೋಪಿನ ಪ್ರವಾಸಿಗರು ಅಂತಂದ್ರೆ ನಿಕೋಲೋ ಕೊಂಟಿ. ಇವರು ಸಹ ಇಟಲಿ ದೇಶದ ಒಂದು ಪ್ರವಾಸಿಗೆ ಆಗಿದ್ದು, ವ್ಯಾಪಾರಸ್ಥರು ಆಗಿದ್ರು. ಇವರು ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ಕೊಟ್ಟಿರ್ತಾರೆ. ಆಗ ಇದ್ದಂತಹ ರಾಜ 1ನೇ ದೇವರಾಯ. ಇವರು ಸಹ ಅಬ್ದುಲ್ ರಜಾಕ್ನಂತೆ ವಿಜಯನಗರದ ಒಂದು ರಾಜಧಾನಿಯಾಗಿರುವ ವಿಜಯನಗರದ ಬಗ್ಗೆ ಮಾಹಿತಿಯನ್ನ ನೀಡೋದಲ್ಲದೆ, ಅಲ್ಲಿನ ಶ್ರೀಮಂತಿಕೆಯ ಬಗ್ಗೆ, ಭವ್ಯವಾಗಿರುವ ಕಟ್ಟಡಗಳ ನಿರ್ಮಾಣದ ಬಗ್ಗೆ ತಿಳಿಸ್ತಾ, ದಕ್ಷಿಣ ಭಾರತದಲ್ಲಿದ್ದಂತ ಆಗಿನ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಯನ್ನ ತಮ್ಮ ಒಂದು ಬರವಣಿಗೆಯಲ್ಲಿ ತಿಳಿಸಿದ್ದಾರೆ. ಭಾರತಕ್ಕೆ ಭೇಟಿ ನೀಡಿದ ಮತ್ತೊಬ್ಬ ಯುರೋಪಿಯನ್ ಪ್ರವಾಸಿಗ ಅಂತಂದ್ರೆ ನಿಕೇತಿನ್. ಇವರು ಮೂಲತಃ ರಷ್ಯಾ ದೇಶದವರು. ಇವರು ಬಹುಮನಿ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿರ್ತಾರೆ. ಬಹುಮನಿ ಸಾಮ್ರಾಜ್ಯದ ಸೈನ್ಯ, ಅಲ್ಲಿನ ನಗರದ ಒಂದು ರಕ್ಷಣಾ ವ್ಯವಸ್ಥೆ, ಸಂಪತ್ತು, ರಾಜನ ಒಂದು ಜೀವನದ ಬಗ್ಗೆ, ಸಾಮಾಜಿಕ ಮತ್ತೆ ವೈಭವದ ಬಗ್ಗೆ ತಿಳಿಸೋದಲ್ಲದೆ, ನೆರೆಯ ರಾಜ್ಯವಾಗಿರುವಂತಹ ವಿಜಯನಗರ ಮತ್ತೆ ಬಹುಮನಿಯ ಸಂಬಂಧ ಹೆಂಗಿತ್ತು ಅನ್ನೋದ್ರನ್ನ ಇವರು ತಮ್ಮ ಒಂದು ಬರವಣಿಗೆಯಲ್ಲಿ ತಿಳಿಸಿರುವಂಥದ್ದು. ಮತ್ತೊಬ್ಬ ಯುರೋಪಿನ ಪ್ರವಾಸಿಗರು ಅಂತಂದ್ರೆ ಡ್ಯೂರಾಂಡ್ ಬರ್ಬೋಸಾ. ಇವರು ಪೋರ್ಚುಗೀಸ್ ವ್ಯಾಪಾರಿ. ಇವರು ಕೃಷ್ಣದೇವರನ ಆಸ್ಥಾನಕ್ಕೆ ಬಂದಂತಹ ಒಂದು ವ್ಯಾಪಾರಿಯಾಗಿದ್ದು, ಈ ವಿಜಯನಗರ ವ್ಯಾಪಾರ ವಾಣಿಜ್ಯದ ಬಗ್ಗೆ ತಮ್ಮ ಒಂದು ಬರವಣಿಗೆಯಲ್ಲಿ ತಿಳಿಸ್ತಾ ಒಂದು ಆಶ್ಚರ್ಯವನ್ನ ವ್ಯಕ್ತಪಡಿಸ್ತಾರೆ. ಏನು ಅಂತಂದ್ರೆ, ರಾಜ ಸಾರ್ವಭೌಮ ಅಧಿಕಾರ ಹೊಂದಿದ್ರು ಸಹ ಏನೇ ಒಂದು ವಿಚಾರವನ್ನ ನಿರ್ಣಯವನ್ನ ತೆಗೆದುಕೊಳ್ಳೋಕಿನ ಮುಂಚೆ ಮಂತ್ರಿಗಳೊಂದಿಗೆ ಚರ್ಚೆಯನ್ನ ಮಾಡಿಬಿಟ್ಟು ಆಮೇಲೆ ನಿರ್ಣಯ ತೆಗೆದುಕೊಳ್ತಾರೆ. ಅಂದ್ರೆ ರಾಜನಿಗೆ ಅಧಿಕಾರ ಇದ್ರೂ ಸಹ ಅದನ್ನ ಬಳಕೆ ಮಾಡದೆ ಪ್ರಜೆಗಳ ಹಿತದ ಉದ್ದೇಶದಿಂದ ಸಮಾನತೆಯ ಒಂದು ಅಧಿಕಾರವನ್ನ ನೀಡಿದ್ರು ಅನ್ನುವಂತಹ ಅಂಶವನ್ನ ನಾವು ಇಲ್ಲಿ ತಿಳ್ಕೋಬಹುದು. ಪೋರ್ಚುಗಲ್ನಿಂದ ವಿಜಯನಗರಕ್ಕೆ ಭೇಟಿ ನೀಡಿದಂತಹ ಮತ್ತೊಬ್ಬ ವಿದೇಶಿ ಪ್ರವಾಸಿಗ ಅಂತಂದ್ರೆ ಡೊಮಿಂಗೋ ಪೇಯಸ್. ಇವನು ಭಾರತಕ್ಕೆ ಭೇಟಿ ನೀಡಿದಾಗ ಕೃಷ್ಣದೇವರಾಯ ಆಳ್ವಿಕೆ ಮಾಡ್ತಾ ಇದ್ದು ಅವರ ಆಸ್ಥಾನದಲ್ಲಿ ಭೇಟಿ ನೀಡಿರ್ತಾರೆ. ಈ ಒಂದು ಡೊಮಿಂಗೋ ಪೇಯಸ್ ವಿಜಯನಗರದ ಒಂದು ದೈನಂದಿನ ಜೀವನ, ನಗರ, ಅಲ್ಲಿದ್ದಂತ ದೇವಾಲಯಗಳ ಬಗ್ಗೆ, ಹಬ್ಬ ಹರಿದಿನಗಳ ಬಗ್ಗೆ, ಜೊತೆಗೆ ಇಲ್ಲಿದ್ದಂತಹ ಒಂದು ಮಾರುಕಟ್ಟೆ ವ್ಯವಸ್ಥೆ ಬಗ್ಗೆ ಸಹ ಹೇಳ್ತಾ ಹೋಗ್ತಾನೆ. ಇವೆಲ್ಲಾ ಒಂದು ಮಾಹಿತಿಯನ್ನ ತನ್ನ ಒಂದು ಪುಸ್ತಕವಾಗಿರುವಂತಹ ಕ್ರಾನಿಕಲ್ ಆಫ್ ದಿ ವಿಜಯನಗರ ಕಿಂಗ್ಸ್ ಅನ್ನೋ ಒಂದು ಪುಸ್ತಕದಲ್ಲಿ ಬರೆದಿರುವಂತದ್ದು. ಇದು ಸಹ ಈ ಮಧ್ಯಕಾಲೀನ ಇತಿಹಾಸದ ರಚನೆಗೆ ಪ್ರಮುಖವಾಗಿರುವಂತಹ ಆಧಾರ ಆಗಿರುವಂತದ್ದು. ಹೀಗೆ ಇಲ್ಲಿವರೆಗೆ ನಾವು ಮಧ್ಯಕಾಲೀನ ಭಾರತದ ಇತಿಹಾಸದ ಅಧ್ಯಯನಕ್ಕೆ ಯಾವ್ಯಾವ ಸಾಹಿತ್ಯ ಆಧಾರಗಳು ಇದ್ವು ಅನ್ನೋದನ್ನ ತಿಳ್ಕೊಂಡಿದ್ದೀವಿ. ಎಲ್ಲರಿಗೂ ಧನ್ಯವಾದಗಳು.